ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ಕ್ಯಾಮೆರಾ ಮುಂದೆ 18 ನಿಮಿಷಗಳ ಕಾಲ ಭಾಷಣ ಮಾಡೋದಕ್ಕೆ ಸಮಯ ಇರುವಂತಹ ಪ್ರಧಾನಿ ಮೋದಿ ಅವರಿಗೆ ಸಂಸತ್ತಿನೊಳಗೆ ಉತ್ತರಿಸೋದಕ್ಕೆ 18 ಸೆಕೆಂಡ್ಗಳು ಇಲ್ವಾ? ಸಂಸತ್ತು ಆಡಳಿತ ಪಕ್ಷದ ಮನ್ ಕಿ ಬಾತ್ಗಳಿಗೆ ಮಾತ್ರನೇ ವೇದಿಕೆನಾ? ಸೇನಾಧಿಕಾರಿಗಳೇ ಹಲವು ಸತ್ಯಗಳನ್ನು ಒಪ್ಕೊಳ್ತಾ ಇರುವಾಗ ಸಂಸತ್ತಿನಲ್ಲಿನ ಚರ್ಚೆ ಸೈನ್ಯದ ನೈತಿಕತೆಯನ್ನು ಘಾಸಿಗೊಳಿಸುತ್ತೆ ಅನ್ನೋಂಥ ಒಂದು ನೆಪವನ್ನ ಸರ್ಕಾರ ಯಾಕೆ ಮುಂದೆ ಮಾಡ್ತಾ ಇದೆ? ಯಾವತ್ತೂ ಇರದ ಬೆಲೆ ಏರಿಕೆ ಇವತ್ತು ಬಡವರು ಮತ್ತೆ ಮಧ್ಯಮ ವರ್ಗದವರನ್ನ ಹೈರಾಣಾಗಿಸಿರುವಾಗ ಮೋದಿ ಈಗಲೂ ಕೂಡ 2014ರ ಕಥೆ ಹೇಳ್ತಾ ಯಾಕೆ ಕೂತಿದ್ದಾರೆ? ಈ ಸರ್ಕಾರ ಇನ್ನೆಷ್ಟು ಕಾಲ ಅಂತ ಹಳೆಯದನ್ನೇ ದೂಷಿಸ್ತಾ ಉಳಿಯುವಂತ ಭ್ರಮೆಯಲ್ಲಿದೆ. ಟೀಕೆ ದೇಶ ವಿರೋಧಿ ಅನ್ನೋದಾದ್ರೆ ಈಗ ಪ್ರಮುಖ ವಿಷಯಗಳ ಬಗ್ಗೆ ಮೌನನೇ ಈಗ ಹೊಸ ದೇಶಭಕ್ತಿ ಆಗ್ಬಿಟ್ಟಿದೆಯಾ? ತನ್ನ ವೈಫಲ್ಯಗಳನ್ನು ಸಮರ್ಥಿಸಿಕೊಳ್ಳಲಾರದಂತಹ ಈ ಸರ್ಕಾರ ಅದಕ್ಕಾಗಿಯೇ ಚರ್ಚೆಗೆ ಹೆದರ್ಕೊಳ್ತಾ ಇದೆಯಾ? ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗಿರುವಾಗ ಈ ಮಹತ್ವದ ಪ್ರಶ್ನೆಗಳ ಬಗ್ಗೆನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.